ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದು ಡಿ.ಕೆ. ಶಿವಕುಮಾರ್ ಘೋಷಣೆ, ಸಿದ್ದರಾಮಯ್ಯನ ಘೋಷಣೆ, NSA ಘೋಷಣೆ ಹಾಕ್ತಾರಂತಾದ್ರೆ ಇದೇ ಪ್ರಾಂಶುಪಾಲರು ಮೊನ್ನೆ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ನಾವುಗಳಲ್ಲಿ ಭಾರತ್ ಮಾತೆಗೆ ಜೈಕಾರವನ್ನು ಹಾಕಿದಂತ ಸಂದರ್ಭದಲ್ಲಿ ಹೊರಗೆ ಹೋಗಿ ಹಾಕಿ ಅಂತ ಹೇಳಿದ್ದಾರೆ. ಭಾರತ್ ಮಾತೆಗೆ ಜೈಕಾರ ಹಾಕಿ ಹೊರಗೆ ಹೋಗಬೇಕು, ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯನಿಗೆ ಜೈಕಾರ ಹಾಕ್ಲಿಕ್ಕೆ ಕಾಲೇಜ್ ಒಳಗಡೆ ಆಗ್ತದಾ? ಸಿಂಡಿಕೇಟ್ ನ ಹೈಯರ್ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಸದಸ್ಯರು ಅಂತ ಒಂದು ಸಮಸ್ಯೆ ಯಾವುದು ಆಗುವುದಿಲ್ಲ ಅನ್ನುವಂತ ಒಂದು ವಿಶ್ವಾಸದಿಂದ ಅವರು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಜೈಕಾರ ಹಾಕ್ಲಿ, ಇಲ್ಲಿ ಅವರ ಒಂದು ಕಚೇರಿ ಏನಿದೆ ಅಲ್ಲಿ ಜೈಕಾರ ಹಾಕಿ ನಾವು ಅವರಿಗೆ ಕ್ವಶನ್ ಮಾಡೋಗಿಲ್ಲ. ಅಂತ ಘಟನೆಗಳು ಏನು ಕೂಡ ಆಗ್ಲಿಲ್ಲ. ಕಾಲೇಜ್ನಲ್ಲಿ ನಿನ್ನೆ ಒಂದು ಕ್ಲಾಸಿಗೆ ಮಾತ್ರ ಈ ಸ್ವೀಟ್ ಹಂಚಿದಷ್ಟೇ. ಒಂದು ಸಿಂಡಿಕೇಟ್ ಸದಸ್ಯ ಕಾಲೇಜ್ನ ಒಳಗೆ ಬಂದು ಅವರ ಪವರ್ ಅನ್ನ ಮಿಸ್ಯೂಸ್ ಮಾಡಿದ್ದಾರೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿ ಸುಜಿತ್ ಶೆಟ್ಟಿ ಅಂತ ಹೇಳಿ ನಿನ್ನೇನು ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟೆಯಲ್ಲಿ ಒಂದು ಘಟನೆ ನಡೆದಿತ್ತು. ಕಳೆದ ಅನೇಕ ವರ್ಷದಿಂದ ಇಲ್ಲಿ ABVP ಬೆಂಬಲಿತ ಯೂನಿಯನ್ ಇದೆ. ಆದ್ರೂ ಕೂಡ ವಿದ್ಯಾರ್ಥಿ ಪರಿಷತ್ ಯಾವತ್ತೂ ಕೂಡ ಇಲ್ಲಿನ ಶೈಕ್ಷಣಿಕ ವಾತಾವರಣಕ್ಕೆ ಪುಷ್ಟಿ ಕೊಡಬೇಕು, ಇಲ್ಲಿನ ಪ್ರಾಂಶುಪಾಲರು ಏನು ನಿಯಮಗಳನ್ನು ಮಾಡಿದ್ದಾರೆ ಅದಕ್ಕೆ ಒತ್ತು ಕೊಟ್ಟಿರಬೇಕು ಅಂತ ಹೇಳಿ ಅದನ್ನು ಪಾಲಿಸಿಕೊಂಡು ಬಂದಿದೆ. ಆದ್ರೆ ನಿನ್ನೆ ಸರ್ಕಾರ ಏನು ಮೊನ್ನೆ ನಡೆದ ಬಜೆಟ್ ಅಲ್ಲಿ ವಿದ್ಯಾರ್ಥಿಗಳ ಚುನಾವಣೆಯನ್ನು ಘೋಷಣೆ ಮಾಡ್ತು, ಜೊತೆಗೆ ಇಂದಿರಾ ಕ್ಯಾಂಟೀನ್ ಅನ್ನು ಘೋಷಣೆ ಮಾಡ್ತು ಅಂತ ಹೇಳಿ ಸೋಕಾಲ್ಡ್ ಸಿಂಡಿಕೇಟ್ ಸದಸ್ಯರು ಮಂಗಳೂರು ಯೂನಿವರ್ಸಿಟಿಯ ಒಬ್ಬರ ಜೊತೆಗೆ ಒಂದಷ್ಟು ಜನ ಹೊರಗಿನವರು ಯಾರೋ ಕಾಲೇಜಿಗೆ ಸಂಬಂಧಪಡದವರು ಅನ್ಯರು ಬಂದು ಇಲ್ಲಿ ಒಂದಷ್ಟು ಸಿಹಿ ಹಂಚುವಂಥದ್ದು, ಇಲ್ಲಿ ಪಟಾಕಿ ಹಂಚುವಂಥದ್ದು, ಇಲ್ಲಿನ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ಸಂಭಾಷಣೆ ಮಾಡಿ ಸಿದ್ದರಾಮಯ್ಯನಿಗೆ ಆಮೇಲೆ ನಮ್ಮ ಡಿ.ಕೆ. ಶಿವಕುಮಾರಿಗೆ ಎಲ್ಲ ಘೋಷಣೆಗಳನ್ನು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಅವರ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ, ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಜೊತೆಗೆ ನಿಮ್ಮ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದು NSAಗೆ ಸಿಕ್ಕಂತ ಜಯ, ಇದು ನಮ್ಮ ಪಕ್ಷಕ್ಕೆ ಸಿಕ್ಕಂತ ಜಯ ಅಂತೇಳಿ ನಾವು ಕೇಳ್ತಾ ಇರುವಂತದ್ದು. ಒಂದು ಶೈಕ್ಷಣಿಕ ವಾತಾವರಣವನ್ನು ಹಾಳು ಮಾಡಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ಯಾರು ಕೂಡ ಹೊರಗಿನವರು ಕಾಲೇಜಿನೊಳಗಡೆ ಪ್ರವೇಶವನ್ನ ಮಾಡಬಾರ್ದು. ಒಂದು ವಿಷಯ. ಇನ್ನೊಂದು ವಿಷಯ, ಕಾಲೇಜಿನ ಚುನಾವಣೆ ಘೋಷಣೆ ಆಗಿದೆ ಅಂತ ಹೇಳಿ ಇವರು ಹೇಳ್ತಾರೆ. ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟೆಯಲ್ಲಿ 17 ವರ್ಷದಿಂದ ಚುನಾವಣೆ ನಡೀತಿದೆ. ನಾವು ನಮ್ಗೆ ಗಮನದಲ್ಲಿದ್ದಾಗ 17 ವರ್ಷದಿಂದ ಕೂಡ ABVP ಬೆಂಬಲಿತ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿಕೊಂಡು ಬಂದಿದ್ದಾರೆ. ನಿನ್ನೆ ಯಾರು ಬಂದು ಬಾರಿ ಜಯಘೋಷವನ್ನ ಹಾಕಿದ್ರು ಅವರಿಗೆ ಖಾಲಿ 4 ಸೀಟ್ ಗೆಲ್ಲಿಕ್ಕೆ ಕೂಡ ಯೋಗ್ಯತೆ ಇಲ್ಲ. ಅಂತವರೆಲ್ಲ ಬಂದು ಇಲ್ಲಿ ಸಿಹಿ ಹಂಚಿದ್ದಾರೆ, ಘೋಷಣೆಗಳನ್ನ ಹಾಕ್ತಾರೆ ಅಂತ ಹೇಳಿದ್ರೆ ಯಾವ ದುರ್ದೈವ ಅಂತ ಹೇಳ್ಬೇಕು. ಇನ್ನೊಂದು ವಿಷಯ, ನಮ್ಮ ಪ್ರಾಂಶುಪಾಲರು ನುಂಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ನಂಗೆ ಗೊತ್ತಿರ್ಲಿಲ್ಲ, ನಾನು ಇರ್ಲಿಲ್ಲ, ಇನ್ನೊಬ್ಬ ಇದ್ದ ಅಂತೇಳಿ. ಇದೇ ಪ್ರಾಂಶುಪಾಲರು ಮೊನ್ನೆ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ನಾವುಗಳಲ್ಲಿ ಭಾರತ್ ಮಾತೆಗೆ ಜೈಕಾರವನ್ನು ಹಾಕಿದಂತ ಸಂದರ್ಭದಲ್ಲಿ ಹೊರಗೆ ಹೋಗಿ ಹಾಕಿ ಅಂತ ಹೇಳಿದ್ದಾರೆ. ಭಾರತ್ ಮಾತೆಗೆ ಜೈಕಾರ ಹಾಕಿ ಹೊರಗೆ ಹೋಗಬೇಕು, ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯನಿಗೆ ಜೈಕಾರ ಹಾಕ್ಲಿಕ್ಕೆ ಕಾಲೇಜ್ ಒಳಗಡೆ ಆಗ್ತದಾ? ಈ ಪ್ರಶ್ನೆಯನ್ನ ವಿದ್ಯಾರ್ಥಿ ಸಮೂಹವಾಗಿ ಎಲ್ಲರೂ ಕೇಳುವಂತ ಕೆಲಸವನ್ನ ಮಾಡಿದ್ದೇವೆ. ನಾವು ಇದ್ರಲ್ಲಿ ನೇರವಾಗಿ ಹೇಳ್ತೇವೆ, ಇದ್ರಲ್ಲಿ ಪ್ರಾಂಶುಪಾಲರು ನುಂಚಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಇದರಲ್ಲಿ ಯಾರೋ ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಯಾರೋ ಇದ್ರು, ಅವರೆಲ್ಲರೂ ಖಂಡಿತವಾಗ್ಲೂ ಶಾಮೀಲಾಗಿದ್ದಾರೆ. ನಿನ್ನೆ ಕೇಳ್ತಾರೆ ಅಂತ ರಿಜಿಸ್ಟರ್ ಕಾಲ್ ಮಾಡಿದ್ರು ಅಂತ ಹೇಳಿ ಅದನ್ನ ರಿಟರ್ನ್ ಅಲ್ಲಿ ಕೊಡಿ ಅಂತ ಹೇಳಿದ್ರೆ ರಿಟರ್ನ್ ಅಲ್ಲಿ ಕೊಡ್ಲಿಕ್ಕೆ ಅವ್ರು ಸಾಧ್ಯ ಇಲ್ಲ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಇದನ್ನು ಖಂಡಿತವಾಗಿ ಖಂಡಿಸುವಂತ ಕೆಲಸವನ್ನು ಮಾಡ್ತದೆ. ನಾವುಗಳು ಬಜೆಟ್ ಅಲ್ಲಿ ಇಂದಿರಾ ಕ್ಯಾಂಟೀನ್ ಆದದಕ್ಕೂ ಖುಷಿ ಪಡ್ತೀವಿ. ಯಾಕಂತ ಹೇಳಿದ್ರೆ ಕಾಲೇಜಿನಲ್ಲಿ ಇಂದಿರಾ ಕ್ಯಾಂಟೀನ್ 5 ರೂಪಾಯಿ 10 ರೂಪಾಯಿಗೆ ಊಟ ಸಿಗ್ತದೆ ಅಂತ ಹೇಳಿದ್ರೆ ನಮ್ಗಿಂತ ಖುಷಿ ಪಡುವವರು ಮತ್ತೊಬ್ರು ಇಲ್ಲ. ಅದರ ಜೊತೆ ಚುನಾವಣೆ ಆಗಿದೆ ಅಂತ ಹೇಳಿದ್ರೆ ಖುಷಿ ಪಡ್ತೀವಿ. ಯಾಕಂತ ಹೇಳಿದ್ರೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಂಗಳೂರಿನ ಸುಳ್ಯದಿಂದ ಹಿಡಿದು ಉಡುಪಿಯ ಬ್ರಹ್ಮಾವರ ಬೈಂದೂರಿನವರೆಗೂ ಕೂಡ ನಡೆದಂತ ಚುನಾವಣೆಗಳಲ್ಲಿ ಇಂದಿನ ಅನೇಕ ವರ್ಷದಿಂದ 26 ವರ್ಷದಿಂದ ಚುನಾವಣೆ ನಿಂತಿದ್ರು ಕೂಡ ಅದಕ್ಕಿಂತ ಹಿಂದಿನಿಂದ ಎಲ್ಲಿ ಎಲ್ಲ ನಡೀತಾ ಇದೆ. ಮಂಗಳೂರಿನ ಕೊಣಾಜಿ ಯೂನಿವರ್ಸಿಟಿ ಸೇರ್ಕೊಂಡು ಯೂನಿವರ್ಸಿಟಿ ಹಂಪನಕಟ್ಟೆ ಕಾಲೇಜಿನಲ್ಲೂ ಕೂಡ ನಾವುಗಳು ಏಕಮುಖವಾಗಿ ಗೆಲುವನ್ನು ಸಾಧಿಸಿಕೊಂಡು ಬಂದಿದ್ದೇವೆ. ಹಾಗಂತೇಳಿ ನಾವು ಯಾವತ್ತೂ ಕೂಡ ಈ ರೀತಿಯ ದಾಂಧಲೆಯನ್ನ ಕಾಲೇಜಿನ ಒಳಗಡೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ನಾವುಗಳು ಯಾವತ್ತೂ ಕೂಡ ಕಾಲೇಜಿನ ಒಳಗಡೆ ಈ ರೀತಿಯ ದಾಂಧಲೆ ಮಾಡುವಂತ ಪ್ರಯತ್ನವನ್ನು ಕೂಡ ಪಟ್ಟಿಲ್ಲ. ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ನಿಮ್ಮ ಸರ್ಕಾರ ಇದೆ, ನಿಮ್ಮ ವಿದ್ಯಾರ್ಥಿ ಸಂಘ ಹೇಳಿದ್ದು ನಡೀತದೆ ಅನ್ನುವಂತ ಕಪೋಲ ಕಲ್ಪಿತ ಯೋಚನೆಗಳಿದ್ರೆ ಅದನ್ನ ಇಲ್ಲಿಗೆ ಬಿಟ್ಟು ಬಿಡಿ. ನಿಮ್ಗಳಿಗೆ ಸಾಧ್ಯ ಇದೆ ಅಂತ ಆದ್ರೆ ಇದೇ ಯೂನಿವರ್ಸಿಟಿ ಹಂಪನಕಟ್ಟೆ ಕಾಲೇಜಿನಲ್ಲಿ ಚುನಾವಣೆಗಳು ನಡೀತದೆ ಮುಂದಿನ ವರ್ಷ. 17 ವರ್ಷದಿಂದ ನಾವು ಜಯಶಾಲಿ ಹಾಕೊಂಡು ಬಂದಿದ್ದೀವಿ. ನಿಮ್ಗಳಿಗೆ ಜಯಶಾಲಿ ಆಗ್ತೀರಿ ಅಂತ ಇದ್ರೆ ಸೈದ್ಧಾಂತಿಕವಾಗಿ ನಮ್ಮನ್ನು ವಿರೋಧಿಸಿ ಅದರಲ್ಲಿ ಗೆಲುವನ್ನು ಸಾಧಿಸಿ. ಅದು ಬಿಟ್ಟು ಸುಮ್ಮನೆ ಗದ್ದಲವನ್ನು ಸೃಷ್ಟಿಸಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನು ಒಂದು ರೀತಿಯಾದಂತಹ ತೊಂದರೆಯನ್ನು ಉಂಟು ಮಾಡುವಂತ ಕೆಲಸಗಳನ್ನು ಮಾಡಬೇಡಿ ಅನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ನ ನಿಲುವಿರುವಂತದ್ದು. ಮತ್ತೆ ಹಂಪನಕಟ್ಟೆ ಕಾಲೇಜ್ ಯಾವತ್ತಿದ್ರು ಕೂಡ ರಾಷ್ಟ್ರೀಯವಾದಿಗಳ ಭದ್ರಕೋಟೆ, ಅದು ರಾಷ್ಟ್ರೀಯವಾದಿಗಳ ಭದ್ರಕೋಟೆ ಆಗಿರ್ತದೆ. ಮಂಗಳೂರು ಯೂನಿವರ್ಸಿಟಿ ಹಂಪನಕಟ್ಟೆಯನ್ನ ಯಾವುದೋ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಡೆಲ್ಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯೋ ಅಥವಾ ಅಲಿಗರ್ನ ಮುಸ್ಲಿಂ ಯೂನಿವರ್ಸಿಟಿಯೋ ಮಾಡಬಹುದು ಅಂತ ಹೇಳಿ ಅನೇಕ ಹುನ್ನಾರಗಳು ನಡೀತಾ ಇದೆ. ಅದಕ್ಕೊಂದಷ್ಟು ಜನ ಇಲ್ಲಿನ ಅಧ್ಯಾಪಕರು ಎಲ್ಲ ಸೇರ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನಾಗ್ಲಿಕ್ಕೆ ಯಾವತ್ತೂ ಕೂಡ ವಿದ್ಯಾರ್ಥಿ ಪರಿಷತ್ ಬಿಡಲ್ಲ. ಇದನ್ನು ಸ್ಪಷ್ಟವಾಗಿ ಈ ಮೂಲಕ ಹೇಳ್ತಾ ಇದ್ದೇವೆ. 9 ಮಾರ್ಚ್ 2026 ನಿನ್ನೆ ಒಂದು ಸಿಂಡಿಕೇಟ್ ಮೆಂಬರ್ ನಮ್ಮ ಕಾಲೇಜಿಗೆ ಬಂದಿದ್ರು. ಅವರು ನಮ್ಮ ಕಾಲೇಜಿಗೆ ಬಂದು ಪರ್ಮಿಷನ್ ತಗೊಂಡು ಬಂದಿದ್ರಂತೆ ಹೈಯರ್ ಅಥಾರಿಟೀಸ್ ಇಂದ. ಅವ್ರು ಬಂದು ನಾವು ಸ್ವೀಟ್ ಹಂಚ್ತೀವಿ, ಬರೀ ಸ್ವೀಟ್ ಹಂಚ್ತೇವೆ ಅಂತ ಹೇಳಿದ್ರಂತೆ. ಸೊ ನಮ್ಮ ಪ್ರಿನ್ಸಿಪಲ್ ಆಗಿ ಯಾರಿಗೇನು ವಿಷಯ ಗೊತ್ತಿಲ್ಲ. ಹೈಯರ್ ಅಥಾರಿಟೀಸ್ ಇಂದ ಅವರಿಗೆ ನಾವು ಸೂಚನೆ ಬಂದಿತ್ತು,
ಅವ್ರು ಬರ್ತಾರೆ ಬರೀ ಸ್ವೀಟ್ ಹಂಚಿ ಹೋಗ್ತಾರಂತ. ಫಸ್ಟ್ ಆಫ್ ಆಲ್ ಒಂದು ಸಿಂಡಿಕೇಟ್ ಮೆಂಬರ್ ಆದವರಿಗೆ ಯಾವ ಪಾರ್ಟಿ ಆಗಿರ್ಲಿ ಯಾವ ಸಂಘಟನೆ ಆಗಿರ್ಲಿ ಬೆಂಬಲಿತವಾಗಿ ಅವ್ರು ನಿಲ್ಬಾರ್ದು. ಇವರು ಸಿಂಡಿಕೇಟ್ ಮೆಂಬರ್ ಅವರು ಬಂದು ಸ್ವೀಟ್ ಹಂಚಿದ್ರು. ಸ್ವೀಟ್ ಹಂಚಿದ ಮರುಕ್ಷಣವೇ ಕಾಲೇಜ್ನ ಕ್ಯಾಂಪಸ್ನ ಹೊರಗೆ ಬರ್ತಾರೆ. ಹೊರಗೆ ಬಂದು NSCI ಶಾಲು ಹಾಗೆ ಫ್ಲಾಗ್ ಇಟ್ಕೊಂಡು ನಮ್ಮ ಏನು ಕಾಲೇಜ್ ಕ್ಯಾಂಪಸ್ ಎದುರು ಏನು ವೆರಿ ಬಿಸಿ ರೋಡ್ ಇದೆ, ಅಲ್ಲಿ ಒಂದು ಅರ್ಧ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಹೊಡಿತಾರೆ, ಫ್ಲಾಗ್ ಹಾರಿಸ್ತಾರೆ ಹಾಗೂ ಶಾಲ್ ಹಾಕೊಂಡೇ ಒಳಗೆ ಬರ್ತಾರೆ. ನೀವು ನಿನ್ನೆ ಒಂದು ಟಿವಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಆ ಇಂಟರ್ವ್ಯೂ ನೀವು ನೋಡ್ಬೋದು ಅವ್ರು ಶಾಲ್ ಹಾಕೊಂಡಿರೋದು ಮತ್ತೆ ಫ್ಲಾಗ್ ಇಟ್ಕೊಂಡಿರೋದಲ್ಲ. ಸೊ ಸಿಂಡಿಕೇಟ್ ಮೆಂಬರ್ ಅವರಿಗೆ ಹೇಗೆ ಯಾಕೆ ಅವರು ಒಂದು ಪಕ್ಷದ ಬೆಂಬಲಿತ ಆಗಿರ್ಬೇಕು? ಅವರಿಗೆ ಸಿಂಡಿಕೇಟ್ ಮೆಂಬರ್ ಬಂದ್ರು, ಅವರೊಟ್ಟಿಗೆ ಯಾರೋ 10 ಜನ ಏನು ಅವರಿಗೇನು ಒಟ್ಟು ಯಾವ್ದೋ ಪೋಸ್ಟ್ ಇಲ್ಲ, ಇಲ್ಲ ಸಿಂಡಿಕೇಟ್ ಅಲ್ಲಿ ಯಾವ ಜಾಗ ಕೂಡ ಇಲ್ಲ. ಅವ್ರು ಬಂದು ಓಪನ್ ಆಗಿ ನಮ್ಮ ಇದರಲ್ಲಿ ಏನು ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದು DK ಶಿವಕುಮಾರ್ ಘೋಷಣೆ, ಸಿದ್ದರಾಮಯ್ಯನ ಘೋಷಣೆ, NSCI ಘೋಷಣೆ ಹಾಕ್ತಾರಂತ ಆದ್ರೆ ನಮ್ಮ ಕ್ಯಾಂಪಸ್ ಇವತ್ತು ಎಲ್ಲಿ ಬಂದಿದೆ. ಇವತ್ತು ನಮ್ಮ ಕ್ಯಾಂಪಸ್ ಅಲ್ಲಿ ಪೊಲಿಟಿಕಲ್ ಎಜೆಂಡಾ ಬರ್ಲಿಕ್ಕೆ ಇಲ್ಲ. ನಮ್ಮ ಕ್ಯಾಂಪಸ್ ಅಲ್ಲಿ ಪೊಲಿಟಿಕಲ್ ಎಜೆಂಡಾ ಜಾಗನೇ ಇಲ್ಲ. ಇವಾಗ ನಾವು ಆದೇಶಗಳ ABP ಆಗಿ ನಮ್ಮ ಸಂಘಟನೆಯಲ್ಲಿ ABP ಇಸ್ ನಾಟ್ ಜಸ್ಟ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್ ಸಂಘಟನೆ, ವಿ ಆರ್ ನ್ಯಾಷನಲಿಸ್ಟ್. ಮತ್ತೆ ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಆಗಲಿ ಯಾರಿಗಾಗ್ಲಿ ಇವರಿಗೆ ಬರೀ ವಿಷಯ ಗೊತ್ತಿದ್ದಿದೆ ಏನಂದ್ರೆ ಇವರು ಸಿಂಡಿಕೇಟ್ ಮೆಂಬರ್ ಬರ್ತಾರೆ, ಅದೇ ಅಲ್ಲಿ ನಾವು ಸಿಂಡಿಕೇಟ್ ಮೆಂಬರ್ ಬರ್ತಾ ಇದ್ದಾರೆ ಅಂತ. ಸೊ ಅವರನ್ನು ಕೂಡ ನಾವು ದೂರಿಗೆ ನಮ್ಗೆ ಎಂತಾಗ್ಲಿಕ್ಕಿಲ್ಲ. ಸಿಂಡಿಕೇಟ್ ಮೆಂಬರ್ ಹೇಗೆ ಅವ್ರು 10 ಜನ ಕರ್ಕೊಂಡು ಬಂದ್ರು? 10 ಜನ ಯಾರು? ಅವ್ರಿಗೇನಾದ್ರು ಏನು ಜವಾಬ್ದಾರಿ ಇತ್ತಾ? ಸಿಂಡಿಕೇಟ್ ಅಲ್ಲಿ ಏನಾದ್ರು ಕೆಲಸ ಇದೆಯಾ? ಅವ್ರು ಹೇಗೆ ಬಂದ್ರು? 10 ಜನ ಬರ್ತಾರೆ, ಸೀಟ್ ಹಂಚಿ ಹೋಗ್ತಾರೆ. ಸಿಂಡಿಕೇಟ್ ಮೆಂಬರ್ ಬರ್ತಾರೆ, ಸಿಂಡಿಕೇಟ್ ಮೆಂಬರ್ ಅವರೊಟ್ಟಿಗೆ 5 ಜನ ಸಿಂಡಿಕೇಟ್ ರಿಲೇಟೆಡ್ ಬಂದ್ರೆ ಪರವಾಗಿಲ್ಲ. ಇವ್ರು ಬಂದು ಒಳಗೆ ಏನ್ ಕುತಂತ್ರ ಮಾಡಿದ್ದಾರೆ ಅಂದ್ರೆ ಸ್ವೀಟ್ ಹಂಚಿದ್ದಾರೆ ಸಿಂಡಿಕೇಟ್ ಮೆಂಬರ್ ಆಗಿ. ಹೊರಗೆ ಬಂದು DK ಶಿವಕುಮಾರ್ಗೆ ಘೋಷಣೆ, ಸಿದ್ದರಾಮಯ್ಯ ಘೋಷಣೆ, NSCI ಘೋಷಣೆ ಹಾಕಿದ್ದಾರೆ. ಇದು ನಮ್ಮ ಇದು ಪಾರ್ಟಿ ಆಫೀಸಾ? ಇದು ಕಾಂಗ್ರೆಸ್ ಪಾರ್ಟಿ ಆಫೀಸಾ ನಮ್ಮ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು? ಹಾಗಿದ್ದು ಯಾರು ಮಾಡಿದ್ದಾರೆ? ಸಿಂಡಿಕೇಟ್ ಮೆಂಬರ್ ಯಾರು ಬಂದಿದ್ರು ಅವರು ನಮಗೆ ಸ್ಟೇಟ್ಮೆಂಟ್ ಕೊಡ್ಬೇಕು, ಓಪನ್ ಆಗಿ ಹೇಳ್ಬೇಕು ಹೌದು ತಪ್ಪು ಅಂತ. ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ನಾವೆಂತ ಇವ್ರ ಹಾಗೆ ಎಂತ ಕುತಂತ್ರವನ್ನು ಮಾಡ್ಲಿಲ್ಲ. ನಾವು ವಿ ಡೋಂಟ್ ಫಾಲೋ ಎನಿ ಪೊಲಿಟಿಕಲ್ ಪಾರ್ಟಿ ಹೇಳ್ದಾಗೆ ಇಲ್ಲ. ರೈಟ್ ಇಸ್ ಲೆಫ್ಟ್ ವಿ ಆರ್ ನ್ಯಾಷನಲಿಸ್ಟ್. ಬರೀ ನಮ್ಮ ಏನು ಕಾಲೇಜ್ ಕ್ಯಾಂಪಸ್ ಒಳಗೆ ಆ ದಿವಸ ಇವರಿಗೆ ನಮ್ಮ ಭಾರತ್ ಮಾತೆ ಏನು ಫ್ಲಾಗ್ ಒಳಗೆ ಕೊಟ್ಟಿದ್ವಿ, ನಮ್ಮ ಇಂಡಿಯನ್ ಫ್ಲಾಗ್ ಒಳಗೆ ಕೊಟ್ಟಿದ್ವಿ, ನಮ್ಮ ಹಾರಿಸಿ ಒಳಗೆ ತಂದಿದ್ವಿ, ಅದನ್ನು ಕೂಡ ಹಾರಿಸ್ಲಿಕ್ಕೆ ಬಿಡ್ಲಿಲ್ಲ. ನಮ್ಮ ಅದೇ ಇನ್ಚಾರ್ಜ್ ಆಗಿ ಪ್ರೊಫೆಸರ್ ಜಯವಂತ ನಾಯ್ಕ್ ಅವರು ಇದ್ದರು. ಅದ್ರ ಘಟನೆಗೆ ಸಂಬಂಧಪಟ್ಟಂತೆ ಆ ಎಲ್ಲ ಮಾಹಿತಿಯನ್ನು ಅವರು ಕೊಡ್ತಾರೆ. ಪ್ರೊಫೆಸರ್ ಜಯವಂತ ನಾಯ್ಕ್ ಅವರು ಇನ್ನ ಘಟನೆ ಬಗ್ಗೆ ಹೇಳ್ತಾರೆ. ನಾನಿಲ್ಲೇ ಇರ್ತೀನಿ. ನಿನ್ನೆ ಸಿಂಡಿಕೇಟ್ ಸದಸ್ಯರು ನಮ್ಮ ಹತ್ರ ಬಂದರು. ಗವರ್ಮೆಂಟ್ ಆಫ್ ಕರ್ನಾಟಕ 2 ಕಾರ್ಯಕ್ರಮವನ್ನು ಮಾಡಿದೆ. ಒಂದು ಸ್ಟೂಡೆಂಟ್ ಇಲೆಕ್ಷನ್ ಎಲ್ಲ ಕಾಲೇಜ್ನಲ್ಲಿ ಆಗಬೇಕು ಅಂತ. ಅದಕ್ಕೆ ನಾವು ಹೇಳಿದೆವು ನಮ್ಮ ಕಾಲೇಜ್ನಲ್ಲಿ ಮೊದಲಿಂದ ಕೂಡ ಇಲೆಕ್ಷನ್ ಆಗ್ತಾ ಇದೆ ಅಂತ ಹೇಳ್ಕೊಂಡು, ಮತ್ತು ಇಂದಿರಾ ಕ್ಯಾಂಟೀನ್ ಅದನ್ನು ಪ್ರತಿ ಕಾಲೇಜ್ನಲ್ಲಿಯೂ ಕೂಡ ಮಾಡಬೇಕಂತ ಈ ಬಜೆಟ್ ಅಲ್ಲಿ ಅವರು ಅನುಮತಿ ನೀಡಿದ್ದಾರೆ ಅಂತ. ಅದಕ್ಕೂ ಕೂಡ ನಾವು ಹೇಳಿದೆವು ಅದು ಹೈಯರ್ ಅಥಾರಿಟಿ ಏನಂತ ಹೇಳಿಕೊಂಡು ಅದರ ಬಗ್ಗೆ ಡಿಸಿಷನ್ ತಗೊಳ್ತಾರೆ, ನಮ್ಗೆ ಯಾವ ಅಧಿಕಾರ ಕೂಡ ಅದರ ಬಗ್ಗೆ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅವರು ಕ್ಲಾಸಲ್ಲಿ ಒಂದು ಸ್ವೀಟ್ ಹಂಚಬೇಕು ಅಂತ ಹೇಳ್ಕೊಂಡು ಹೇಳಿದ್ರು. ಎಲ್ಲ ಕ್ಲಾಸಲ್ಲಿ ನಾವು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಒಂದು ಕ್ಲಾಸಲ್ಲಿ ಸ್ವೀಟ್ ಹಂಚಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ. ಅದು ಸಹ ಒಬ್ಬ ಸಿಂಡಿಕೇಟ್ ಸದಸ್ಯರು ಎಂಬ ಒಂದು ನಿಟ್ಟಿನಲ್ಲಿ. ಮತ್ತೆ ಅವರು ಬರುವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೆಲವು ಬೈಟ್ಸ್ ಎಲ್ಲ ತಗೊಂಡ್ರು, ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಪರ್ಮಿಷನ್ ಕೂಡ ಇರಲಿಲ್ಲ. ಇಷ್ಟೇ ಆದದಿಷ್ಟೇ. ಶೈಕ್ಷಣಿಕ ಚಟುವಟಿಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಅವರ ಆರೋಪ. ಅಂತ ಘಟನೆಗಳು ಏನು ಕೂಡ ಆಗ್ಲಿಲ್ಲ. ಕಾಲೇಜ್ನಲ್ಲಿ ನಿನ್ನೆ ಒಂದು ಕ್ಲಾಸಿಗೆ ಮಾತ್ರ ಈ ಸ್ವೀಟ್ ಹಂಚಿದಷ್ಟೇ, ಬೇರೆ ಏನು ಕೂಡ ಇಲ್ಲ. ಇನ್ನೊಂದು ಸ್ವೀಟ್ ಹಂಚಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಅಂತ ಹೇಳಿ ಪ್ರಶ್ನೆ ವಿದ್ಯಾರ್ಥಿ. ಅಲ್ಲ ಸರ್, ಈಗ ನಮಗೆ ಅಲ್ಲಿ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು ಬಂದಾಗ ನಾವು ಅವರನ್ನ ಗೌರವಯುತವಾಗಿ ನೋಡ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಅವರು ಸಿಂಡಿಕೇಟ್ನ ಹೈಯರ್ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಸದಸ್ಯರು. ಅಂತ ಒಂದು ಸಮಸ್ಯೆ ಯಾವುದು ಆಗೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸದಿಂದ ಅವರು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅದರ ಬಗ್ಗೆ ತುಂಬಾ ಕಾಳಜಿ ಇರ್ತಕ್ಕಂಥ ಒಂದು ಘಟನೆ ಆಗಿದೆ. ಅಲ್ಲಿ ಆಗಿರ್ಲಿಲ್ಲ ಅನ್ನುವಂಥದ್ರಿಂದ ಅವರು ಗಮನಕ್ಕೂ ಬರಲಿಲ್ಲ ನಿನ್ನೆ. ಸೊ ಆದ್ರಿಂದ ನಾವು ನಮ್ಮ ವಿದ್ಯಾರ್ಥಿಗಳಲ್ಲೆಲ್ಲ ಕೇಳ್ಕೊಳ್ತೇನೆ ಅಂತ ಇದನ್ನ ಯಾವುದೇ ಒಂದು ಅದನ್ನ ತುಂಬಾ ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ ನಮ್ಮ ಗಮನಕ್ಕೆ ಬರ್ದೇನೆ ಮತ್ತು ನಮ್ಮ ಪರ್ಮಿಷನ್ಗಳು ಇಲ್ಲದೇನೆ ಒಂದು ನಮ್ಮ ಬಿಯಾಂಡ್ ಅವರ್ ಲಿಮಿಟೇಷನ್ ಅದು ಒಂದು ಅವರ ಕ್ಲಿಪ್ಸ್ ಅನ್ನೆಲ್ಲ ಮಾಡಿ ಹಾಕಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅದು ನಮ್ಮ ವಿದ್ಯಾರ್ಥಿಗಳನ್ನ ವಿನಂತಿಸ್ಕೊಳ್ತೇನೆ, ಅಂತ ಯಾವುದೇ ಒಂದು ಸಮಸ್ಯೆಗಳಿಗೆ ನಾವು ಆಸ್ಪದ ಕೊಡಬಾರ್ದು. ರಾಜಕೀಯವಾಗಿ ಕೆಲವೊಂದಿಷ್ಟು ಘೋಷಣೆಗಳನ್ನು ಹೋಗಿದ್ದಾರೆ ಹೇಳಿ. ಅಲ್ಲ, ನನಗೆ ಈಗ ಆ ಘೋಷಣೆಗಳಿಂದ ಬಹುಶಃ
ಇವು ಎಲ್ಲಿ ಕೂಗಿದ್ದಾರೆ ಅಂತ ನಮ್ಗೇನು ಗೊತ್ತಿಲ್ಲ ಸರ್. ಅದು ಆಕ್ಚುಲಿ ಅಲ್ಲಿ ಒಳಗಡೆಗೆ ನಾವು ಅಲ್ಲಿ ಬಂದಾಗ ಅಲ್ಲಿ ಏನು ಕೂಡ ಸನ್ನಿವೇಶ ನಾನು ಬಂದಾಗ ಅವ್ರ ಹತ್ರ ಕೇಳಿದ್ದೇನೆ, ಅಲ್ಲಿ ಯಾವ ಘಟನೆಗಳು ಆಗಿಲ್ಲ. ಹೊರಗಡೆಗೆ ಬಂದಾಗ ಆಗಿರ್ತಕ್ಕಂಥದ್ದು, ಹೊರಗಡೆ ಹೋಗುವಾಗ ಅವ್ರಿಗೆ ಆಗಿರ್ತಕ್ಕಂಥ ಘಟನೆಗಳು ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿರ್ತಕ್ಕಂಥ. ರಾಜಕೀಯ ಪ್ರೇರಿತವಾಗಿ ನಡೆದಿರುವಂತಹ ಕೃತ್ಯ. ಯಾಕೆಂತ ಹೇಳಿದ್ರೆ ಕಾಲೇಜ್ನ ಒಳಗೆ ಬಂದು ಸಿಎಸ್ತಾರೆ, ಪ್ರಿನ್ಸಿಪಲ್ಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿ VC ಅವ್ರದ್ದು ಕೂಡ ಇನ್ವಾಲ್ವ್ಮೆಂಟ್ ಉಂಟು. ಒಂದು ಸಿಂಡಿಕೇಟ್ ಸದಸ್ಯ ಕಾಲೇಜ್ನ ಒಳಗೆ ಬಂದು ಅವರ ಪವರ್ ಅನ್ನ ಮಿಸ್ಯೂಸ್ ಮಾಡಿದ್ದಾರೆ. ಅವರು ಅಲ್ಲಿ ಯೂನಿವರ್ಸಿಟಿಯ ಬೆಳವಣಿಗೆಗೆ ಇಟ್ಟಿರುವಂತದ್ದು ಅಥವಾ ಒಂದು ರಾಜಕೀಯ ಸಂಘಟನೆಯ ಬೆಳವಣಿಗೆ ಇಟ್ಟಿರುವಂತದ್ದು ಅಂತ ಅನ್ನುವಂಥದ್ದು ನಾವು ಕ್ವಶನ್ ಹಾಕೊಳ್ಬೇಕು. ನಿನ್ನೆ ಒಂದು ಏನು ಘಟನೆ ನಡೆದಿದೆ ಅದು ತುಂಬಾ ಒಂದು ಶೋಚನೀಯವಾದಂತಹ ಘಟನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಏನು ಸಂಭ್ರಮಾಚರಣೆ ಮಾಡಿದ್ದಾರೆ, ಆ ಸಂಭ್ರಮಾಚರಣೆಯನ್ನು ಅವರು ಯೂನಿವರ್ಸಿಟಿ ಕಾಲೇಜಲ್ಲಿ ಮಾಡ್ತೀವಿ ಅನ್ನೋದನ್ನ ಮರೆತು ಅವರು ಒಂದು ಕಾಂಗ್ರೆಸ್ ಆಫೀಸ್ನ ಅಥವಾ ಏನು ಅವರ ಒಂದು ಕಚೇರಿ ಅಂತ ತಿಳಿದವರು DK ಶಿವಕುಮಾರ್ಗೆ ಜೈಕಾರ ಹಾಕುವಂಥದ್ದು ಹಾಗೂ ಸಿದ್ದರಾಮಯ್ಯನವರಿಗೆ ಜೈಕಾರ ಹಾಕುವಂಥದ್ದು. ಜೈಕಾರ ಹಾಕ್ಲಿ, ಇಲ್ಲಿ ಅವರ ಒಂದು ಕಚೇರಿ ಏನಿದೆ ಅಲ್ಲಿ ಜೈಕಾರ ಹಾಕಿ ನಾವು ಅವರಿಗೆ ಕ್ವಶನ್ ಮಾಡೋಗಿಲ್ಲ. ಯಾಕಂದ್ರೆ ಯೂನಿವರ್ಸಿಟಿ ಒಳಗೆ ಒಂದು ವಿದ್ಯಾರ್ಥಿ, ನಾವು ಏನು ವಿದ್ಯಾರ್ಥಿಗಳು ಇಲ್ಲಿ ಕಲಿತಿದ್ದೇವೆ, ವಿದ್ಯಾರ್ಥಿಗಳ ನಡುವೆ ರಾಜಕೀಯವನ್ನು ತರಬಾರದು ಅಂತಕ್ಕಂಥ ಉದ್ದೇಶದಿಂದ ನಾವು ಇದನ್ನ ಹೇಳ್ತಾ ಇದ್ವಿ. ಕಾಲೇಜಿನಲ್ಲಿ ಬಂದು ಮಾಡಿರೋದು ಇದು ತಪ್ಪಾಗ್ತದೆ. ಈ ರೀತಿಯ ಅವರು ಬಂದು ಘೋಷಣೆ ಹಾಕುವುದು, ಮತ್ತೆ ಬಂದು ಯಾವುದೋ ಒಂದು ತರಗತಿಗೆ ಹೋಗಿ ಸ್ವೀಟ್ ಅನ್ನು ಹಂಚ್ತಾರೆ. ಈ ಸ್ವೀಟ್ ಅನ್ನು ಹಂಚಿ ಪ್ರಾಂಶುಪಾಲರ ಪರ್ಮಿಷನ್ ತಗೊಂಡಿದ್ದೇನೆ ಅಂತ ಹೇಳ್ತಾರೆ. ಪ್ರಾಂಶುಪಾಲರ ಹತ್ರ ಕೇಳಬೇಕಾದ್ರೆ ಇದರ ಬಗ್ಗೆ ನಮಗೆ ವಿಷಯವೇ ಗೊತ್ತಿಲ್ಲ, ರಿಜಿಸ್ಟರ್ ಬಂದದ್ದು ಮಾತ್ರ ಗೊತ್ತು ಅಂತ ಹೇಳ್ತಾರೆ. ರಿಜಿಸ್ಟರ್ ಬಂದ್ರು, ರಿಜಿಸ್ಟರ್ ಒಟ್ಟಿಗೆ ಬಂದವರ ಬಗ್ಗೆ ಇದರ ಬಗ್ಗೆ ಕೇಳಬೇಕಲ್ಲ ನಾವು.